ಬ್ಲ್ಯಾಕ್ ಅನ್ನ ಭತ್ತ ಇದು ಒಂದೊಂದೇ ಭತ್ತ ಇಟ್ಟಿರೋದು. ಭತ್ತ ಅಂದರೆ ಪೈರು ನೀವು ಎಷ್ಟಿದೆ ಅಂತ ಎಣಿಸ್ ನೋಡಿ. ಒಂದೊಂದರಿಗೆ 12, 16, 18, 25 ತನಕ ಇದ್ದಾವೆ. ಇನ್ನೂ ಹೆಚ್ಚಾಕೊಂಡು ಹೋಗ್ತಾ ಇರ್ತವೆ. ಸೊ 50, 55 ಇನ್ನೂ ಒಳಗಡೆ ಈ ಎಂಡ್ಸಲ್ಲಿ ನಿಮ್ಗೆ ಹೆಚ್ಚಿರ್ತವೆ. ಒಳಗಡೆ ಒಂದು ಸ್ವಲ್ಪ ಕಮ್ಮಿ ಆಗ್ತವೆ. ಅಂದರೆ ಇಟ್ ಇಸ್ ರಿಸೀವಿಂಗ್ ಹೈ ಇಂಟೆನ್ಸಿಟಿ ಆಫ್ ವೆಸ್ಟರ್ನ್ ಲೈಟ್ ಆ್ಯಂಡ್ ಸದರ್ನ್ ಲೈಟ್. ಸೊ ಈಸ್ಟರ್ನ್ ಕಡೆ ಹೋದಾಗ ನೀವು ಇಷ್ಟೊಂದು ತಂಡೆ ಹೊಡೆಯಲ್ಲ. ಹಿಂಗೆ ಬರ್ತದೆ ನೋಡ್ರಿ, ಇವಕ್ಕೆಲ್ಲ ಬಿಸಿಲು ಸಿಗ್ತವೆ. ಯಾಕೆಂದರೆ ಅದ್ರ ಶೇಡ್ ಆಗ್ತಾ ಇರುತ್ತೆ. ಸೊ ಈ ಎಂಡ್ಸಲ್ಲಿ ಆಲ್ ಮಾನಕಟ್ಸಲ್ಲಿ ಸದರ್ನ್ ಆ್ಯಂಡ್ ವೆಸ್ಟರ್ನಲ್ಲಿ ತುಂಬ ಹೆಚ್ಚು ಇಳುವರಿ, ತುಂಬ ಹೆಚ್ಚು ಇದಾಗುತ್ತೆ ಆ ತಂಡೆ ಹೊಡೆಯೋದೆಲ್ಲ. ಸೊ ಇದನ್ನು ಈ ಬರ್ಮಾ ಬ್ಲ್ಯಾಕ್ ಅನ್ನೋದು ಮೇಡಮ್ ದಿಸ್ ಈಸ್ ಅಯಾನ್ ಸೆಲೆನಿಯಮ್, ರಕ್ತ ಕ್ಯಾನ್ಸರ್ಗೆ, ಆರ್ಬುದ ರೋಗ. ಆ್ಯಂಡ್ ಈ ಏನಿದೆಯಲ್ಲ ಇದು ಇವತ್ತು ತುಂಬ ಹೆಣ್ಮಕ್ಳಲ್ಲಿ ಮಕ್ಳಿಗೆ ಹಾಲಿರಲ್ಲ. ಇದು ಜಸ್ಟ್ ಒಂದೊಂದು ಇಡೀ ಅನ್ನ ಅವ್ರಿಗೆ 3 ಸಲ ಕುಡಿ ಸಾಕು. ಯು ಕೆನಾಟ್ ಕಂಟ್ರೋಲ್ ದ ಮಿಲ್ಕ್. ಯಾವ ಔಷಧಿ ಯಾವ ಡಾಕ್ಟ್ರನ್ನು ನೀವು ಕೇಳಬೇಕಾಗಿಲ್ಲ. ಬ್ಲ್ಯಾಕ್ ರೈಸ್ ಅಷ್ಟೇ. ಕರಿ ಗಜವಲ್ಲಿ ಅಂತ ಸಿಗುತ್ತೆ, ಬರ್ಮಾ ಬ್ಲ್ಯಾಕ್ ಸಿಗುತ್ತೆ, ಕಾಗಿ ಸಾಲೆ ಅಂತ ಸಿಗುತ್ತೆ. ಇವನ್ನೆಲ್ಲ ನೀವು ಕಪ್ಪುದು ಭತ್ತ, ಇವು ಟಾರಾದಂಗಾಗುತ್ತೆ ಅನ್ನ. ಇದು ಟಾರ್ ಥರ ಇರುತ್ತೆ ಅನ್ನ. ನೀವು ಮಾಡ್ಬಿಟ್ರೆ ಟಾರ್ ಇದ್ದಂಗೆ ಇರುತ್ತೆ, ತಿನ್ನೋಕ್ಕೆ ರುಚಿಯಾಗಿರುತ್ತೆ, ಟಾರ್ ಇದ್ದಂಗೆ ಅಲ್ಲ. ಹಂಗಾರೆ ಇವಾಗ ಇದನ್ನ ಊಟ ಅಂತಾನೆ ಮಾಡಿ ಅನ್ನಲ್ಲ ಅಲ್ಲ ಅದು ಸರ್. ಇವಾಗ ಹೆಂಗೋತ್ರ ಇದನ್ನ ಇವ್ರು ನೇರವಾಗಿ ಊಟ ಅಂತ ಮಾಡೋಕ್ಕಾಗಲ್ಲ. ಔಷಧಿ ಅಂತ ಬೇಕಾದಾಗ ಉಪಯೋಗಿಸಿದಾಗ ತುಂಬ ಅನುಕೂಲ ಆಗುತ್ತೆ. ಬಟ್ ಇದು ತಿನ್ನೋ ಜನ ಮಾಮೂಲಾಗಿ ತಿಂತಾರೆ. ಇದನ್ನೇನು ಪಾಲಿಷ್ ಮಾಡಲ್ಲ. ಇವಾಗ ಸಾಗರ ಸಿರ್ಸಿ ಎಲ್ಲ ಹೋಗ್ಬಿಟ್ರೆ ಕಪ್ಪನ್ನು ನೇರವಾಗಿ ತಿಂತಾರೆ ಅವರು. ಟಾರ್ ಇದ್ದಂಗೆ ಇರ್ತಾರೆ. ನನಗೂ ಅಷ್ಟೇ, ಬೇಡ ಸರ್ ನನಗೆ ಇದು ಅಂತ ಅಂದಿದ್ದೆ. ತಿಂದು ನೋಡಿ ಅಂದು. ತಿಂದು ನೋಡ್ಮೇಲೆ ಗೊತ್ತಾಯ್ತು ಅದ್ರ ರುಚಿ ಏನು, ಎಷ್ಟು ಚೆನ್ನಾಗಿದೆ ಅಂತ. ಸೊ ಇರಲಿ, ನಮಗೆ ಒಂದು ಬಿಳಿ ಅಂದರೆ ನಾವು ಹೇಳೋದಲ್ಲ, ಅವ್ರು ಹೋಗಾಗಲೇ 75 ವರ್ಷ ಆದರೂ ನಾವು ಅವ್ರನ್ನ ಬಿಟ್ಕೊಂಡಿಲ್ಲ. ಸರಿ, ಇದು ಭತ್ತ ನೋಡಿ. ಇದಕ್ಕೂ ಅಷ್ಟೇ, ಯಾವ ರೀತಿಯೂ ಒಂದು ಔಷಧಿ ಹೊಡೆದಿಲ್ಲ, ಒಂದು ಔಷಧಿ ಕೊಡಲ್ಲ, ಗೊಬ್ಬರ ಹಾಕಿಲ್ಲ ಕಣಮ್ಮ. ಇದಕ್ಕೆ ಘನಜೀವಾಮೃತ, ದ್ರವ ಜೀವಾಮೃತ ಅಷ್ಟೇ. ಮೇಡಮ್ ಹೇಳ್ತಿದ್ರಲ್ಲ 15-20 ವರ್ಷ ಆ ಥರ ಅಲ್ಲ. ಫಸ್ಟ್ ಪ್ಲಾಟ್, ಫಸ್ಟ್ ಟೈಮ್. ಇದರೊಳಗೆ ಏನೂ ಇರಲಿಲ್ಲ, ಎಲ್ಲ ಲೆವೆಲ್ ಮಾಡಿ ಇದು ಮೊದಲನೇ ಹೋದ ವರ್ಷ ಹಾಕಿರೋದು. ನೋ ವೇಟಿಂಗ್ ಪೀರಿಯಡ್. ಈ ಆರ್ಗ್ಯಾನಿಕ್ ಅನ್ನೋದನ್ನ ಏನು ಮಾಡ್ಕೊಂಬಿಟ್ಟವ್ರೆ, ಅವರೇ ಹೇಳ್ಬಿಡ್ತಾರೆ 6 ವರ್ಷ ಈಲ್ಡ್ ಡ್ರಾಪ್ ಆಗುತ್ತೆ ಅಂತ. ಅದನ್ನ ಇಟ್ಕೊಂಡು ಮೈಂಡ್ ಸೆಟ್ಟಲ್ಲಿ ಹೋಗ್ಬಿಟ್ರೆ ದಿಸ್ ಇಸ್ ನ್ಯಾಚುರಲ್. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಕೊಡಿ, ಬೇಕಾಗಿರೋ ವ್ಯವಸ್ಥೆ ಮಾಡಿ ಅಷ್ಟೇ. ಇಳುವರಿ ತಾನೆ ನೋಡಿರಿ. ಇದಕ್ಕೆ ಏನು ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಮೂಟೆ ತೆಗೆದಿರೋದೆ 6 ಇಂಚು 6 ಇಂಚು. ಇನ್ನು ಎಷ್ಟು ಹಾಕ್ಬೋದು ಅದಕ್ಕೆ? ಅಡಿಕೆ ಗಿಡ ಪ್ರತಿಯೊಂದು ನೋಡಿ ನೀವು. ಆ ಬಾಳೆಗೂ ಹಾಕಿರೋದಷ್ಟೇ 6 ಇಂಚು 6 ಇಂಚು ತೆಗೆದ್ರೆ ಏನು ಗೊಬ್ಬರ ಹಾಕ್ತಿರೋ ಅದಕ್ಕೆ? ಸೊ ಇದು ನೈಸರ್ಗಿಕ ಕೃಷಿಲಿ ಆಗುವಂಥ ನಿಸರ್ಗ ಕ್ರಿಯೆನ ನಾವು ಕೆಲಸ ಮಾಡೋಕ್ಕೆ ಬಿಡಬೇಕಷ್ಟೆ. ಇಫ್ ಯು ಸಪೋರ್ಟ್ ಇಟ್, ಯು ವಿಲ್ ಬಿ ಎ ಕಿಂಗ್. ಇಟ್ ಈಸ್ ನಾಟ್ ಅನ್ ಇನ್ಪುಟ್ ಟೆಕ್ನಾಲಜಿ, ಇಟ್ ಈಸ್ ಎ ನಾಲೆಜ್ ಇನ್ಪುಟ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಟೆಕ್ನಾಲಜಿ.